ನಮಸ್ಕಾರ ಸ್ನೇಹಿತರೆ, ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಈ ವಿಡಿಯೋದಲ್ಲಿ ಹೈದರಾಬಾದಿನಲ್ಲಿರುವ ರಾಮಾನುಜಂ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಕುರಿತು ವೀಕ್ಷಿಸೋಣ. ಒಂದು ಕಡೆ ಬಾನೆತ್ತರದ ರಾಮಾನುಜಂ ವಿಗ್ರಹ, ಮತ್ತೊಂದು ಕಡೆ 108 ದಿವ್ಯ ದೇವತೆಗಳ ದರ್ಶನ, ಇನ್ನೊಂದು ಕಡೆ ವೇದ ಮಂತ್ರಗಳಿಂದ ಪ್ರತಿಧ್ವನಿಸುವ ಪ್ರಾಂಗಣ. ಇವೆಲ್ಲವೂ ಇರುವುದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ. ಹೈದರಾಬಾದ್ನ ಶಿಂಷಾಬಾದ್ ಹತ್ತಿರ ಮುಂಚಿತಲ್ ರೋಡಿನಲ್ಲಿ ಇದನ್ನು ಪ್ರತಿಷ್ಠಾಪಿಸಿದ್ದಾರೆ. 216 ಅಡಿ ಎತ್ತರದ ಭಾರೀ ವಿಗ್ರಹವನ್ನು 2022 ಫೆಬ್ರವರಿ 5ರಂದು ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಸ್ವಹಸ್ತದಿಂದ ಇದನ್ನು ಆವಿಷ್ಕರಿಸಿದ್ದಾರೆ. ಈ ವಿಗ್ರಹದ ಹತ್ತಿರ ಹೋಗಬೇಕಾದರೆ 108 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಇದು ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ವಿಗ್ರಹವೆಂದು ಹೇಳುತ್ತಾರೆ. ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನಿರ್ಮಾಣ ಮಾಡಲು ಸುಮಾರು 1000 ಕೋಟಿ ಖರ್ಚು ಮಾಡಿದ್ದಾರೆಂದು ತಿಳಿಸುತ್ತಾರೆ. ಇಲ್ಲಿಗೆ ಬರಬೇಕಾದರೆ ಯಾವುದೇ ಡೈರೆಕ್ಟ್ ಬಸ್ ಇರುವುದಿಲ್ಲ. ಓನ್ ವೆಹಿಕಲ್ ಅಥವಾ ಕ್ಯಾಬ್ನಲ್ಲಿ ಬರಬೇಕಾಗುತ್ತದೆ. ಈ ವಿಗ್ರಹದ ವಿನ್ಯಾಸವನ್ನು ಇಂಡಿಯಾದವರು ಮಾಡಿರುತ್ತಾರೆ, ಆದರೆ ಈ ವಿಗ್ರಹವನ್ನು ಚೈನಾದವರು ತಯಾರು ಮಾಡಿರುತ್ತಾರೆ. ಈ ವಿಗ್ರಹದ ಕೆಳಗಡೆ ಇರುವ ವಿಗ್ರಹವನ್ನು 120 kg ಬಂಗಾರದಿಂದ ತಯಾರು ಮಾಡಿರುತ್ತಾರೆ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ 108 ಗುಡಿಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಒಂದರ ಪಕ್ಕ ಒಂದು ಇರುತ್ತದೆ. 108 ಗುಡಿಗಳಲ್ಲಿ 108 ಸ್ವಾಮಿಯವರಿದ್ದಾರೆ. ಪ್ರತಿಯೊಂದು ಗುಡಿಯನ್ನು ಪ್ರತಿದಿನ ಬಹಳ ಅಂದವಾಗಿ ಅಲಂಕಾರ ಮಾಡುತ್ತಾರೆ. ಪ್ರತಿಯೊಂದು ಗುಡಿಯಲ್ಲೂ ಪೂಜಾರಿಯವರು ಕಾಣಸಿಗುತ್ತಾರೆ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ ವೇದಪಾಠ ಕಲಿಯುತ್ತಿರುವ ಬಾಲಕರು. ರಾಮಾನುಜಾಚಾರ್ಯರ ಬಗ್ಗೆ ಹೇಳಬೇಕಾದರೆ ಎಲ್ಲರೂ ಸಮಾನರೇ. ಕುಲ ಮತ ಭೇದವಿಲ್ಲ, ಬಡವ ಬಲ್ಲಿದ ಭೇದವಿಲ್ಲ, ಎಲ್ಲರೂ ಸಮಾನರೇ ಎಂದು ತೋರಿಸಿಕೊಟ್ಟವರು. ಅದಕ್ಕೋಸ್ಕರ ಈ ಪ್ರಾಂಗಣಕ್ಕೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಎಂದು ನಾಮಕರಣ ಮಾಡಿರುತ್ತಾರೆ. ವಿಸಿಟಿಂಗ್ ಅವರ್ಸ್: ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಂದರ್ಶಕರನ್ನು ಅಲೋ ಮಾಡುತ್ತಾರೆ. ಹಾಗೆ ಪ್ರತಿ ಶನಿವಾರ ಭಾನುವಾರದಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8:30ರವರೆಗೆ ಸಂದರ್ಶಕರನ್ನು ಅಲೋ ಮಾಡುತ್ತಾರೆ. ಬೆಸ್ಟ್ ಟೈಮ್ ಅಂದರೆ ಸಂಜೆ 5 ಗಂಟೆಗೆ, ಯಾಕೆಂದರೆ ಡೇ ಟೈಮ್ನಲ್ಲಿ ನೋಡಬಹುದು. ಸಂಜೆ 6 ಗಂಟೆಯ ನಂತರ ಲೈಟಿಂಗ್ನಲ್ಲಿ ನೋಡಬಹುದು. ಈ ಪ್ಲೇಸನ್ನು ಲೈಟಿಂಗ್ನಲ್ಲಿ ನೋಡಲು ತುಂಬ ಅಂದವಾಗಿರುತ್ತದೆ. ಈ ಸಮತಾಮೂರ್ತಿ ಪ್ರಾಂಗಣವನ್ನು ಸಂದರ್ಶಿಸಲು ಎಂಟ್ರಿ ಫೀ ಇರುತ್ತದೆ. 12 ವರ್ಷ ಮೇಲ್ಪಟ್ಟವರಿಗೆ 250 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಹಾಗೆ 6 ರಿಂದ 11 ವರ್ಷ ಮಧ್ಯದವರೆಗೂ 125 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಪ್ರತಿ ಬುಧವಾರ ಈ ಸಮತಾಮೂರ್ತಿ ಕೇಂದ್ರಕ್ಕೆ ಹಾಲಿಡೇ ಇರುತ್ತದೆ. ವೆಹಿಕಲ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತದೆ. ಆಲಯ ಒಳಗೆ ಹೋಗುವ ಭಕ್ತರನ್ನು ಎಂಟ್ರಿ ಪಾಯಿಂಟ್ ಹತ್ತಿರ ಚೆಕ್ ಮಾಡುತ್ತಾರೆ. ಕ್ಯಾಮ್ರಾ, ಮೊಬೈಲ್ ಅಲೋ ಮಾಡುವುದಿಲ್ಲ. ಕೌಂಟರ್ನಲ್ಲಿ ಡಿಪಾಸಿಟ್ ಮಾಡಿ ಹೋಗಬೇಕಾಗುತ್ತದೆ. ಇದಕ್ಕೆ ಚಾರ್ಜ್ ಇರುವುದಿಲ್ಲ. ಅಥವಾ ನಿಮ್ಮ ವೆಹಿಕಲ್ನಲ್ಲಿಟ್ಟು ಹೋಗೋದು ಒಳ್ಳೆಯದು. ಸ್ನೇಹಿತರೆ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಬಗ್ಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಒತ್ತಿ. ನಮಸ್ತೆ.